ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ರಾಯರಲ್ಲಿ ಒಂದು ಪ್ರಸ್ತಾಪನೆ ಅಂತಂದರೆ ಒಂದು ಕೋರಿಕೆಯನ್ನು ಇಟ್ಟುಬಿಟ್ಟು ರಾಯರಲ್ಲಿ ನಾನು ನೋಡಿ 5 ತುಪ್ಪದ ಬತ್ತಿಯನ್ನು ಮಾಡಿಕೊಂಡು ಮಣ್ಣಿನ ದೀಪದಲ್ಲಿ ಪೂಜೆ ಎಲ್ಲ ಮುಗಿದ ತಕ್ಷಣ ಇವತ್ತು ನಾನು ಒಂದು ಆರತಿಯನ್ನು ಮಾಡಿದೆ. ನಾನು ಆಗುತ್ತೋ ಆಗಲ್ವೋ ಒಂದು ಕೆಲಸ ಇದು, ನಾನು ಮಾಡೋಣವೋ ಬಿಡೋಣವೋ, ನನಗೆ ಇದ್ರ ಬಗ್ಗೆ ಗೊಂದಲ ಇದೆ, ಇದಾಗುತ್ತೋ ಆಗಲ್ವೋ ಅಂತಂದು ನಾನು ಈ ರೀತಿಯಲ್ಲಿ ಒಂದು 5 ತುಪ್ಪದ ಬತ್ತಿಯ ಆರತಿಯನ್ನು ಮಾಡಿದ ತಕ್ಷಣವೇ ರಾಯರು ನನಗೆ ಹೂವಿನ ಪ್ರಸಾದವನ್ನು ಕೊಟ್ಟರು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಒಂದು ರಾಯರು ಹೂವಿನ ಪ್ರಸಾದವನ್ನು ಕೊಟ್ಟರು. ತುಂಬಾ ಖುಷಿ ಆಯಿತು. ಇದೇ ಅಲ್ವಾ ರಾಯರಿದ್ದಾರೆ, ರಾಯರು ಕಾಪಾಡ್ತಾರೆ ಅಂತ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಇನ್ನೇನು ಬೇಕಲ್ವಾ ಸ್ನೇಹಿತರೆ? ಸಾಕ್ಷಿ ನಮಗೆ ರಾಯರು ನಂಬಿದವ್ರನ್ನ ಎಂದಿಗೂ ಸಹ ಕೈ ಬಿಡೋದಿಲ್ಲ. ಅವರು ರಾಯರು ಅನೇಕ ಪವಾಡಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಒಂದು ಕಷ್ಟದಲ್ಲಿರುವಂಥವ್ರನ್ನ ಕೈ ಹಿಡಿದು ನಡೆಸ್ತಾರೆ ರಾಯರು. ನಾನು ಹೀಗೆ ಕೂತ್ಕೊಂಡು ರಾಯರಲ್ಲಿ ಪೂಜೆ ಎಲ್ಲ ಆದಮೇಲೆ ಪ್ರತಿನಿತ್ಯನೂ ಇದೇ ರೀತಿಯಲ್ಲಿ ನನಗೇನು ಮನಸ್ಸಿಗೆ ನನಗೇನು ಅಂದರೆ ನಮ್ಮ ಕಷ್ಟಗಳನ್ನೆಲ್ಲವೂ ಸಹ ನಾವು ಹೇಳ್ಕೊಳ್ತಾ ಇದ್ದಾಗ ನಾನು ರಾಯರಲ್ಲಿ ಇದೇ ರೀತಿ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ. ಅಂಥ ಸಂದರ್ಭದಲ್ಲಿ ನಾನು ಇನ್ನೂ ಹೇಳ್ತಾ ಇದ್ದೆ, ನಾವು ಏನು ಮಾಡಬೇಕು, ದಾರಿ ಕಾಣಿಸ್ತಾ ಇಲ್ಲ, ನಮ್ಮ ಜೊತೆಗಿರ್ರಿ, ದಾರಿಯನ್ನು ತೋರಿಸಿ ನೀವು ಎಂದು ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ರಾಯರು ಇವತ್ತು ನನಗೆ ತುಂಬಾ ಖುಷಿ ಆಯಿತು. ಪ್ರತಿನಿತ್ಯನೂ ಸಹ ಇವರು ಹೂವಿನ ಪ್ರಸಾದವನ್ನು ಕೊಡ್ತಾ ಇರ್ತಾರೆ. ಆದರೆ ಇವತ್ತು ನೋಡಿ ಒಂದೇ ದಿವಸನೇ ನನಗೆ 3 ಪ್ರಸಾದವನ್ನು ನೀಡಿದ್ದಾರೆ. ಅದರಲ್ಲೂ ಸಹ ತುಳಸಿ ಪ್ರಸಾದವನ್ನು ಸಹ ನೀಡಿದರು ರಾಯರು. ನೋಡಿ, ಇದು 2ನೇ ಪ್ರಸಾದ. ಫಸ್ಟ್ನೇದು ಬಿಳಿ ಹೂವಿನ ಪ್ರಸಾದವನ್ನು ಒಂದು ಪ್ರಸಾದವನ್ನು ನೀಡಿದರು. ನಂತರ ಬಂದುಬಿಟ್ಟು ನೋಡಿ ಕೆಂಪು ಹೂವಿನ ಪ್ರಸಾದವನ್ನು ನೀಡಿದರು. ಆ ನಂತರದಲ್ಲಿ ರಾಯರು ನನಗೆ ತುಳಸಿಯ ಪ್ರಸಾದವನ್ನು ನೀಡಿದರು. ತುಂಬಾ ಖುಷಿ ಆಯಿತು. ಒಂದು ಧೈರ್ಯ ಬಂತು, ಮಾಡ್ಬೋದು, ಅದನ್ನು ರಾಯರಿದ್ದಾರೆ, ಆ ಒಂದು ಕೆಲಸವನ್ನು ಮಾಡ್ಬೋದು, ಧೈರ್ಯದಿಂದ ಮಾಡ್ಬೋದು. ನನಗೆ ಏನು ಮಾಡಬೇಕು ಅಂತ ಏನು ಮಾಡಬೇಕೋ ಬಿಡಬೇಕೋ, ಆಗುತ್ತೋ ಆಗಲ್ವೋ ಅನ್ನುವಂಥ ಗೊಂದಲ ಇತ್ತು. ಆದರೆ ಈ ರೀತಿಯಾಗಿ ರಾಯರು ನನಗೆ ಸೂಚನೆಯನ್ನು ನೀಡಿದ ಮೇಲೆ ನಾನು ಯಾಕೆ ಹಿಂದೆ ಸರಿಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ. ನನಗೆ ಪ್ರತಿನಿತ್ಯನೂ ಸಹ ನಾನು ಪೂಜೆ ಮಾಡುವಾಗ ನಾನು ಶಾರ್ಟ್ ವಿಡಿಯೋಗಳಲ್ಲಿ ಮಾತ್ರನೇ ಗುರುವಾರದ ದಿವಸ ಒಂದೊಂದು ದಿವಸ ರಾಯರ ಒಂದು ಶಾರ್ಟ್ ವಿಡಿಯೋಗಳಲ್ಲಿ ಒಂದು ಫೋಟೋ ಪೂಜೆಯನ್ನು ಶೇರ್ ಮಾಡ್ತಾ ಇದ್ದೆ. ಆದರೆ ಇವತ್ತು ನೋಡೋಣ ಅಂತಂದು ಹೇಳ್ಬಿಟ್ಟು ನಾನು ಕ್ಯಾಮ್ರಾವನ್ನು ಆನ್ ಮಾಡಿಕೊಂಡು ನಾನು ರಾಯರಲ್ಲಿ ಎಲ್ಲನೂ ಸಹ ಕೇಳ್ಕೊಳ್ತಾ ಇದ್ದೆ, ಇದೊಂದು ಆಗುತ್ತೋ ಆಗಲ್ವೋ, ನೀವು ಇದ್ದೀರಾ ಅಲ್ವಾ, ನೀವು ನೋಡೋಣ, ಇದ್ದರೆ ನೀವು ಸೂಚನೆಯನ್ನು ನೀಡಿ, ನೀವು ನಮ್ಮ ಜೊತೆಗೆ ಇರ್ತೀರಾ ಅಂತಂದು ನಾನು ಕೇಳ್ಕೊಳ್ಳುವಾಗ ರಾಯರು ತುಂಬಾ ಚೆನ್ನಾಗಿ ನಾನು ಇದ್ದೀನಿ ಮಗಳೇ, ನಿನ್ನನ್ನು ಕೈ ಬಿಡಲ್ಲ ಅಂತಂದು ಹೇಳಿ ತೋರಿಸಿರು. ಇದಕ್ಕಿಂತ ಇನ್ನೇನು ಬೇಕಲ್ವಾ ಸ್ನೇಹಿತರೆ? ರಾಯರಿದ್ದಾರೆ, ಹೌದು, ಖಂಡಿತವಾಗಿಯೂ ರಾಯರು ನಂಬಿದವ್ರನ್ನ ಕೈ ಬಿಡೋದಿಲ್ಲ. ಒಂದಲ್ಲ ಒಂದು ದಿನ ಕೈ ಹಿಡಿತಾರೆ. ಫಸ್ಟ್ ಅವ್ರು ನಮ್ಮನ್ನು ಒಂದು ಸ್ವಲ್ಪ ಕೈ ಹಿಡದೇ ಇರಬಹುದು ಅಂದರೆ ನಮ್ಮ ಕಷ್ಟಗಳನ್ನೆಲ್ಲನೂ ಸಹ ನಾವು ಹೇಳ್ಕೊಳ್ತಾ ಇರ್ತೀವಿ, ತಕ್ಷಣಕ್ಕೆ ಪರಿಹಾರ ಆಗ್ತಾ ಇರೋದಿಲ್ಲ. ಆಗ ನಾವು ರಾಯರಿಲ್ಲ, ನಮಗೆ ಎಷ್ಟು ಕಷ್ಟ ಇದೆ, ಅವ್ರು ನಮಗೆ ಸ್ಪಂದಿಸ್ತಾ ಇಲ್ಲ, ರಾಯರು ನಮ್ಮನ್ನು ಕಾಪಾಡ್ತಾ ಇಲ್ಲ ಅಂತ ನಮಗೆ ಅನಿಸ್ಬೋದು. ಇದೇ ರೀತಿಯಾಗಿ ನನಗೂ ಸಹ ಅನಿಸಿತ್ತು. ಆದರೆ ಖಂಡಿತವಾಗಿಯೂ ರಾಯರು ಪರಿಮಳ ಗ್ರಂಥದ ಮೂಲಕ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಕಷ್ಟಗಳೆಲ್ಲವನ್ನೂ ಸಹ ಪರಿಹಾರ ಆದವು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ಪರಿಮಳ ಗ್ರಂಥ ಬಂದ ಮೇಲೆ ನಮಗೆ ಖಂಡಿತ ಆಗಲ್ಲ ಅನ್ನುವಂಥ ಕೆಲಸ ಆಯಿತು. ನಾವು ನಂಬಿರಲಿಲ್ಲ ಅಷ್ಟು, ಆದರೆ ಆ ನಂಬೋ ಹಾಗಾಯಿತು ರಾಯರನ್ನ. ಹೌದು, ರಾಯರಿದ್ದಾರೆ, ರಾಯರು ನಂಬಿದವ್ರನ್ನ ಕೈ ಬಿಡಲ್ಲ ಅಂತಂದು ಹೇಳಿ ತೋರಿಸ್ಕೊಟ್ರು ರಾಯರಿದ್ದಾರೆ, ಅವ್ರು ನಂಬಿದವ್ರನ್ನ ಎಂದೂ ಸಹ ಕೈ ಬಿಡೋದಿಲ್ಲ ಸ್ನೇಹಿತರೆ. ಅದಕ್ಕೆ ಸಾಕಷ್ಟು ಪವಾಡಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲೂ ಅಷ್ಟೇ ಪರಿಮಳ ಗ್ರಂಥದ ಮೂಲಕನೂ ಹೂವಿನ ಪ್ರಸಾದಗಳು ಆಗ್ತಾ ಇರ್ತವೆ. ಪರಿಮಳ ಗ್ರಂಥ ಬಂದ ಮೇಲೆ ನಮ್ಮದು ಎಷ್ಟೋ ಕಷ್ಟಗಳು ಪರಿಹಾರ ಆಗಿದ್ದಾವೆ ಅಂತ ಹೇಳ್ಬೋದು. ಅದನ್ನೆಲ್ಲನೂ ಸಹ ವಿಡಿಯೋದಲ್ಲೆಲ್ಲನೂ ಹೇಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ಹೇಳೋ ಅಂಥವನ್ನ ನಾನು ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಆದರೆ ಎಲ್ಲನೂ ಹೇಳೋದಕ್ಕಾಗೋದಿಲ್ಲ. ಆದರೆ ಒಂದು ಹೇಳ್ಬೋದು, ರಾಯರಿದ್ದಾರೆ. ನೋಡಿ, 3ನೇ ಪ್ರಸಾದವಾಗಿ ನೋಡಿ ರಾಯರು ನನಗೆ ತುಳಸಿ ಪ್ರಸಾದವನ್ನು ನೀಡಿದರು. ತುಂಬಾ ಖುಷಿ ಆಯಿತು. ಸೊ ನಾವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ನೆರವೇರ್ತವೆ ಎನ್ನುವಂತಹ ಒಂದು ಖುಷಿ ಆಯಿತು. ಹಾಗಾಗಿಬಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿದೆ ಸ್ನೇಹಿತರೆ. ಹೌದು, ನೋಡಿ, ನಿಮಗೂ ಅಷ್ಟೇ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿಯೂ ನೊಂದವರನ್ನ ಖಂಡಿತವಾಗಿಯೂ ನಂಬಿದವರನ್ನು ಕೈ ಹಿಡಿತಾರೆ ರಾಯರು, ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ನಂಬಿಕೆಯಿಂದ ರಾಯರಿದ್ದಾರೆ ಎಂದು ನಂಬಿಕೆಯಿಂದ ಪೂಜಿಸಿ, ರಾಯರಿದ್ದಾರೆ, ಖಂಡಿತವಾಗಿಯೂ ನಮ್ಮ ಕೈ ಹಿಡಿತಾರೆ ಅಂತ ಹೇಳಬಲ್ಲೆ ಅಷ್ಟೇ ನಾನು. ನೋಡಿ, ನನಗೆ ಒಂದು ತುಳಸಿಯ ಪ್ರಸಾದವನ್ನು ಸಹ ನೀಡಿದರು ರಾಯರು. ನಿಮಗೆ
ನಿಮ್ಮೆಲ್ಲರಲ್ಲೂ ಅಷ್ಟೇ ಕೇಳ್ತೀನಿ, ಒಂದಲ್ಲ ಒಂದು ದಿನ ನಮ್ಮ ಕಷ್ಟವನ್ನು ಪರಿಹಾರ ಮಾಡೇ ಮಾಡ್ತಾರೆ ಸ್ನೇಹಿತರೆ. ಖಂಡಿತವಾಗಿ ನಂಬಿಕೆಯಿಂದ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಭಕ್ತಿಯಿಂದ ಒಂದು ತುಳಸಿಯ ಒಂದು ದಳವನ್ನು ಇಟ್ಟು ಪೂಜೆ ಮಾಡಿ ರಾಯರು ಒಲಿತಾರೆ. ಆಡಂಬರದ ಪೂಜೆಗಿಂತ ಮನಸ್ಸಿನ ಒಂದು ಪೂಜೆಯನ್ನು ಮನಸ್ಸಿಂದ ಪೂಜೆ ಮಾಡಿ ನೀವು ಖಂಡಿತವಾಗಿಯೂ ರಾಯರು ಒಲಿತಾರೆ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ತುಳಸಿ ಪ್ರಸಾದ ಅಂತೂ ನನಗೆ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು. ನನಗೆ ನೀವು ಅಷ್ಟೇ ನಂಬಿಕೆಯಿಂದ ಒಂದು ರಾಯರಲ್ಲಿ ಒಂದು ಭಕ್ತಿಯಿಂದ ಪೂಜೆ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಧನ್ಯವಾದ.